ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿನ ಸರ್ವೆನ ಯಾವ ರೀತಿ ಮಾಡ್ಕೊಳ್ಳೋದು, ಅದು ನಿಮ್ಮ ಸರ್ವೆ ನಂಬರ್ ಆಗಿರ್ಬೋದು, ಇಲ್ಲ ನಿಮ್ಮ ಸೈಟ್ ಆಗಿರ್ಬೋದು, ಯಾವುದೇ ಥರದ ಆಸ್ತಿಗಳ ಸರ್ವೆನ ನಿಮ್ಗೇನಾದ್ರು ಅನುಮಾನ ಇತ್ತು ಅಂದರೆ ಅದು ಕೂಡ ಮೊಬೈಲಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ನಂತರ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಜೆರಿಬ್ ಅಂತ ಟೈಪ್ ಮಾಡಬೇಕಾಗತ್ತೆ. JAREEB ಜೆರಿಬ್ ಅಂತ ಟೈಪ್ ಮಾಡಿ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥದ್ದು ಆ್ಯಪ್ ಶೋ ಆಗುತ್ತೆ. ನೀವು ಈ ಆ್ಯಪ್ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದರಿಂದ ಅಪ್ಡೇಟ್ ಕೇಳ್ತಾ ಇದೆ. ನಾನು ಅಪ್ಡೇಟನ್ನು ಮಾಡ್ಕೋತಾ ಇದ್ದೀನಿ. ತದನಂತರ ಓಪನ್ನ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಜೆರಿಬ್ ಅಂತೇಳಿ ಈ ಸಿಂಬಲ್ ಇರ್ತಕ್ಕಂಥ ಆ್ಯಪು ಶೋ ಆಗ್ತದೆ. ಇಲ್ಲಿ ಸ್ನೇಹಿತರೆ, ಲ್ಯಾಂಡ್ ಮೆಜರ್ಮೆಂಟು, ಲ್ಯಾಂಡ್ ಕ್ಯಾಲ್ಕುಲೇಟರ್ ಅಂತ ಎರಡು ಆಪ್ಷನ್ಗಳು ಶೋ ಆಗ್ತವೆ. ಇಲ್ಲಿ ನೀವು ಲ್ಯಾಂಡ್ ಮೆಜರ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ GPS ಆನ್ ಮಾಡಿ ಅಂತೇಳಿ ಒಂದು ಪಾಪಪ್ಪು ಶೋ ಆಗ್ತದೆ. ನೀವು ಪರ್ಮಿಷನ್ ಅಲೋ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಮೊದಲಿಗೆ ಲೊಕೇಶನ್ನ ಆನ್ ಮಾಡ್ಕೋತಾ ಇದ್ದೀನಿ. ತದನಂತರ ಇಲ್ಲಿ ಲ್ಯಾಂಡ್ ಮೆಜರ್ಮೆಂಟ್ ಅಂತ ಫಸ್ಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಅದರಲ್ಲಿ ಎರಡು ರೀತಿ ಆಪ್ಷನ್ಗಳು ಶೋ ಆಗ್ತವೆ. ಒಂದು ಬಂದು ಮಾರ್ಕಿಂಗ್ ಮುಖಾಂತರ ನೀವು ಅಳತೆ ಮಾಡ್ತೀರಾ, ಇಲ್ಲ ಆಟೋ ವಾಲ್ಕ್ ಅಂದರೆ ನಿಮ್ಮ ಜಮೀನಿನ ಸುತ್ತು ಮುಖಾಂತರ ನೀವು ಅಳತೆ ಮಾಡ್ತೀರಾ ಅಂತ ಕೇಳುತ್ತೆ. ನಾನಿಲ್ಲಿ ಮಾರ್ಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನಿಮ್ಮ GPS ಆನ್ ಆಗಿರೋದು ಅಲ್ಲಿ ಕಂಡು ಬರುತ್ತೆ. ಅಲ್ಲಿ ಬ್ಲೂ ಡಾಟ್ಸಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದು ನಿಮಗೆ ನೀವು ಇರ್ತಕ್ಕಂಥ ಸ್ಥಳ ಆಗಿರ್ತದೆ. ನೀವು ಸ್ಥಳದ ಆಸುಪಾಸಲ್ಲಿ ಇರ್ತಕ್ಕಂಥ ಜಮೀನಿನ ಅಳತೆನ ಮಾಡ್ಬೋದು. ಇವಾಗ ನಾನು ಯಾವ ರೀತಿ ಅಳತೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವು ಇಲ್ಲಿ ನಿಮ್ಮ ಜಮೀನಿನ ಮೂಲೆ ಕಾರ್ನರ್ಗಳಿಗೆ ಪಾಯಿಂಟ್ ಮಾಡಬೇಕಾಗತ್ತೆ. ಈ ರೀತಿ ಪಾಯಿಂಟ್ ಮಾಡೋ ಮುಖಾಂತರ ನಿಮ್ಮ ಜಮೀನು ಎಷ್ಟು ಆ್ಯಕ್ಯುರೇಟಾಗಿ ನೀವು ಪಾಯಿಂಟ್ ಮಾಡ್ತೀರಾ, ಆ ಚುಕ್ಕಿನ ಕೂರಿಸ್ತೀರಾ ಕ್ರಾಸ್ಗಳಿಗೆಲ್ಲ, ಆ ಬಾರ್ಡ್ರ್ಗಳಿಗೆ, ಆ ರೀತಿ ಅಷ್ಟು ಆ್ಯಕ್ಯುರೇಟಾಗಿ ರಿಸಲ್ಟ್ ಬರುತ್ತೆ. ಇವಾಗ ನಾನು ಈ ಜಮೀನಿನ ಅಳತೆನ ಮಾಡಿದ್ದೀನಿ. ಈಗ 4 ಮೂಲೆನೂ ಕೂಡ ಕರೆಕ್ಟಾಗಿ ಸೆಟ್ ಮಾಡಿದೆ. ತದನಂತರ ಅಲ್ಲಿ ಶೋ ಆಗ್ತಾಯಿದೆ, ನೋಡ್ಬೋದು ನೀವು ನಿಮ್ಮ ಜಮೀನು ಎಷ್ಟು ವಿಸ್ತೀರ್ಣ ಇದೆ ಅಂತೇಳಿ. ಅಲ್ಲಿ 4 ಎಕರೆ 89 ಅಂತ ಇದೆ, ಅಂದರೆ 4.89 ಎಕರೆ ಅಂತ ತೋರಿಸ್ತಾ ಇದೆ. ಅಂದರೆ ನಿಯರ್ಲಿ ನಿಮ್ಮದು 5 ಎಕರೆಗೆ ಹತ್ತಿರ ಇದೆ ನಿಮ್ಮ ಜಮೀನು. ಈ ರೀತಿ ನೀವು ಎಷ್ಟು ಬಾರ್ಡ್ರ್ಗಳನ್ನ ಕರೆಕ್ಟಾಗಿ ಸೆಟ್ ಮಾಡ್ತೀರೋ ಅಷ್ಟು ಆ್ಯಕ್ಯುರೇಟಾಗಿ ನಿಮಗೆ ರಿಸಲ್ಟು ಕೂಡ ಬರುತ್ತೆ. ಈ ರೀತಿ ನೀವು ಫೈಂಡ್ ಮಾಡ್ಕೊಂಡಿದ್ದ ನಂತರ ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ನೀವು ಯೂನಿಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಜಮೀನು ಸ್ಕ್ವೇರ್ ಮೀಟರಲ್ಲಿ ಎಷ್ಟಿದೆ, ಸ್ಕ್ವೇರ್ ಫೀಟಲ್ಲಿ ಎಷ್ಟಿದೆ, ಹೆಕ್ಟರಲ್ಲಿ ಎಷ್ಟು ಬರುತ್ತೆ, ಹಾಗೆಯೇ ಕಿಲೋಮೀಟ್ರಲ್ಲಿ ಎಷ್ಟು ಬರುತ್ತೆ, ಎಲ್ಲ ಥರದ ಅಳತೆಗಳ ವಿಧಗಳು ಇಲ್ಲಿ ಶೋ ಆಗ್ತವೆ. ನೀವು ಇದನ್ನು ನೋಡ್ಕೋಬೋದು. ಸ್ನೇಹಿತರೆ, ಇದಾದಮೇಲೆ ನಾನು ಮುಂದೆ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಅಳತೆ ಮಾಡಿರ್ತಕ್ಕಂಥ ಅಳತೆ, ಹಾಗೆ ನಿಮ್ಮ ಜಮೀನಲ್ಲಿ RTCಲಿ ಇರ್ತಕ್ಕಂಥ ಭೂಮಿ ಎಲ್ಲ ಕೂಡ ಕರೆಕ್ಟಾಗಿದೆಯಾ, ಮ್ಯಾಚ್ ಬರುತ್ತಾ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಅಳತೆ ಮಾಡಿರ್ತಕ್ಕಂಥ ಅಳತೆ, ನಿಮ್ಮ ಜಮೀನಿನ ಅಳತೆ ಎರಡು ಕರೆಕ್ಟಾಗಿದೆ ಅಂತ ಯಾವ ರೀತಿ ಟ್ಯಾಲಿ ಮಾಡೋದು ಅಂತ ನೀವು ನೋಡೋದಾದರೆ ನಿಮ್ಮ ಫೋನಲ್ಲೇ ಕೂಡ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ RTC ಆನ್ಲೈನ್ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ವಿಲೇಜು, ಹೋಬಳಿ, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮ್ಮ ಸರ್ವೆ ನಂಬರ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಸರ್ವೆ ನಂಬರ ಚೂಸ್ ಮಾಡ್ಕೊಂಡು ನಾನು ಸರ್ವೆ ಮಾಡಿರ್ತಕ್ಕಂಥದ್ದು 3 ಸರ್ವೆ ನಂಬರ್ಗಳು ಜಾಯಿಂಟ್ ಇರುತ್ತೆ. ಇಲ್ಲಿ ಒಂದು ಪೋಡ್ಗಳ ನೀವು ಅಲ್ಲಿ ನೋಡ್ಕೊಳ್ಳಿ. ನಾನು ಇಲ್ಲಿ ಫಸ್ಟ್ನೇ ಇದರಲ್ಲಿ 39 ಗುಂಟೆ ಬರುತ್ತೆ. ನಂತರ ನಾನು 3ನೇ ಪೋಡಲ್ಲಿ ಬಂದು ಅದನ್ನು ಕೂಡ ಫೆಚ್ ಮಾಡಿ ತೋರಿಸ್ತೀನಿ. ಅದು ಕೂಡ 2 ಎಕರೆ ಇದೆ. ಅದೇ ರೀತಿ 4ನೇ ಪೋಡಲ್ಲಿ ಬಂದು ಅದು ಕೂಡ ನಿಮಗೆ 2 ಎಕರೆ ತೋರಿಸುತ್ತೆ. ಅಲ್ಲಿಗೆ ನಿಮಗೆ ಟೋಟಲ್ಲು 4 ಎಕರೆ 39 ಗುಂಟೆ ಜಮೀನು ಬರುತ್ತೆ. ಈಗ ನಾವು ಸರ್ವೆ ಮಾಡಿರ್ತಕ್ಕಂಥದ್ದು ಈ ಆ್ಯಪ್ ಮುಖಾಂತರ 4.89 ಎಕರೆ ಅಂತ ತೋರಿಸ್ತಾ ಇದೆ. ಇದು ಕೂಡ 1 ಗುಂಟೆ ಕಮ್ಮಿ 5 ಎಕರೆ ಇದೆ. ಅದು ಕೂಡ ನಿಯರೆಸ್ಟು ಆಲ್ಮೋಸ್ಟ್ ನಿಮಗೆ 5 ಎಕರೆ ಹತ್ತಿರ ಇದೆ. ಇಲ್ಲಿ ನೀವು ಎಷ್ಟು ಆ್ಯಕ್ಯುರೇಟಾಗಿ ಬಾರ್ಡರ್ ಫಿಕ್ಸ್ ಮಾಡ್ತೀರೋ ಅಷ್ಟು ಆ್ಯಕ್ಯುರೇಟಾಗಿ ರಿಸಲ್ಟ್ ಕೂಡ ಬರುತ್ತೆ. ನಾವು ಈ ಆ್ಯಪ್ ಮುಖಾಂತರ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ, ಅದರಿಂದ 1-2 ಗುಂಟೆಗಳು ಡಿಫ್ರೆನ್ಸ್ ಬಂದೇ ಬರುತ್ತೆ. ನೀವು ಎಷ್ಟು ಆ್ಯಕ್ಯುರೇಟಾಗಿ ಮಾಡ್ತೀರೋ ಅಷ್ಟು ಆ್ಯಕ್ಯುರೇಟಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹೇಳಿದ್ದು. ಸ್ನೇಹಿತರೆ, ಈ ರೀತಿ ನಿಮ್ಮ ಅನುಮಾನಗಳನ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಗೇನಾದ್ರು ಪಕ್ಕ ಸರ್ವೆ ಆಗಬೇಕು ಅಂದರೆ ನೀವು ಸರ್ಕಾರಿ ಸರ್ವೆಗೆ ಕಟ್ಟಿ ನೀವು ಅಳತೆನ ಮಾಡಿಸ್ಕೋಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಜಮೀನು ಒತ್ತುವರಿ ಆಗಿದೆಯಾ, ಅಕಸ್ಮಾತ್ ನೀವೇ ಕೂಡ ಯಾರಾದರೂ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅನ್ನೋ ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಇಷ್ಟು ನೋಡಿಕೊಂಡ್ರೆ ಮೊಬೈಲಲ್ಲಿ ಸಾಕು, ನಮಗೆ ಅನುಮಾನ ಕ್ಲಿಯರ್ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.